ಯಾಕೆ ಬಡಿಯತ್ತೀರಿ ಸಣ್ಣವಂಗ? ಏನಂದ್ರಿ? ಸಣ್ಣವ ಯಾಕೆ ಬಡಿಯತ್ತೀರಿ ನಮ್ಗೆ? ನೀವು ಸಣ್ಣವ್ರಿ? ಮತ್ತೆ ಎಟ್ಟಗಳದನ್ರಿ ನನ್ನ ಮಗ ನನಗೆ 1 ವರ್ಷ ದೊಡ್ಡವದನ್ರಿ. ಯಾಕೆ ಬಡಿಯತ್ತೀರಿ? ದೊಡ್ಡ ಇರುವಲ್ಲಾಕ್ರಿ. ಹಂಗಲ್ರಿ, 20,000 ರೂಪಾಯಿ ಸಾಲ ಇಸ್ಕೊಂಡ ನನ್ನ ಕಡೆ, ಒಟ್ಟ ರೊಕ್ಕ ಕೊಡವಲ್ ಮಗ ನನಗ. ಅಲ್ಲೋ ತಮ್ಮ, ಈ ನಮೂನಿ ಬಡಿತಾನ ಸಾಲ ಇಸ್ಕೊಂಡ್ರ? ಹಂಗಲ್ರಿ ಹಿರಿಯರ, ಇವ ಸಾಲ ಕೊಡ್ಲಿಕ್ಕೂ ನಡಿತೈತಿ, ಆದ್ರ ಮನಿ ಮುರಿ ಕೆಲಸ ಮಾಡಕತ್ತಾನ. ಏನ್ ಐಡಿಯಾ ಕೊಟ್ಟಾನ್ರಿ ನನಗ. ಏನ್ ಕೊಟ್ಟಾನ್ರಿ? ಸ್ವಲ್ಪ ಫ್ಲಾಶ್ ಬ್ಯಾಕ್ ಬರ್ರಿ ಇಲ್ಲಿ. ನನ್ನ ಹೆಸರು ಶಿವ ಅಂತ. ಎಲ್ಲವೂ ಚೆನ್ನಾಗಿ ನಡೆದಿತ್ತು. ನಾನು ಮತ್ತು ನನ್ನ ಮುತ್ತಿನಂತ 2 ಲವರ್ಗಳು ಚೆನ್ನಾಗಿ ಇದ್ದೀವಿ. ಆದರೆ ಹಾಳು ಕರೋನಾ ಬಂದು ನಮ್ಮ ಲವ್ವನ್ನೇ ಹಾಳು ಮಾಡಿಬಿಟ್ಟಿತು. ನಮ್ಮ ಹುಡುಗಿಯ ಮನೆಯ ಪಕ್ಕದಲ್ಲಿರೋ ಹುಡುಗರು ನಮ್ಮ ಹುಡುಗಿಯನ್ನು ಓಡಿಸಿಕೊಂಡು ಹೋದರು. ಈಗ ಎಲ್ಲವೂ ಯಾವುದು ಮೊದಲಿನಂತೆ ಇಲ್ಲ. ಲವ್ ಮಾಡಿದ್ರಿ, ಮಾಡಲು ಬಿಡದ್ರಿ. ಈ ಲವ್ ನಿಮ್ಮ ಜೀವಕ್ಕೆ ಕುತ್ತು ತಂದಿತು. ಎಚ್ಚರ ಎಚ್ಚರ ಎಚ್ಚರ. ಹಿಂಗೆ ಯಾಕೆ ಮಾತಾಡ್ದ ಅಂತ ಹೇಳಿ ಡೌಟ್ ಬಂದಿರ್ಬೇಕು ನಿಮಗೆ. ಏನು ಮಾಡೋದ್ರಿ? ಅಡ್ವರ್ಟೈಸ್ ಮಾಡಿ 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 ತಲೆ ಹಾಪಾಗೈತೆ ನಂದು. ಬರೀ ಅಡ್ವರ್ಟೈಸ್ ಮಾಡ್ಕೋತ ಕೂತಿನ. ಆದರೂ ಒಟ್ಟು ವಿಚಾರ ಮಾಡಕ್ಕೆ ಹೋಗ್ಬೇಡ್ರಿ. ಇವತ್ತೊಂದು ಹೊಸ ಅಡ್ವರ್ಟೈಸ್ ತಂದಿನ. ಅಡ್ವರ್ಟೈಸ್ ಏನಪ್ಪ ಅಂದ್ರೆ, ಅಡ್ವರ್ಟೈಸ್ ಯಾರು ಸಿಗಬೇಕು ಅವ್ರ ಮುಂದೆ ಹೇಳ್ಬೇಕನ. ಅಲ್ಲ ಮಗಣ ಗಿಡ್ಡ್ಯ, 1 ತಿಂಗಳ ಹತ್ತು ಮಗಣ ನಾನು ಕಾಡ್ಸಾಕತ್ತಿ. ಇವತ್ತು ನಾನು ನೀನು ಬಿಡಂಗಿಲ್ಲ. ಇವತ್ತು 1ರಾಗ 2 ಆಗಬೇಕ. ನಿನ್ನ ಮಣ್ಣ ಕೊಡ್ತಾನೆ ಮಗಣ. ಶಂಕರ್ ಬರತ್ತಾನ. ಅವನ ಕಡೆ ಒಂದು 20,000 ರೂಪಾಯಿ ಸಾಲ ಇಸ್ಕೊಂಡ್ರಿ. ಮೋಸ್ಟ್ಲಿ ಸಾಲ ಕೇಳಕ್ಕೆ ಬಂದಿರ್ಬೇಕವ. ಆದ್ರೂ ಅವನಿಗೆ ಅಂಜುದಿಲ್ಲ. ಈ ಅಡ್ವರ್ಟೈಸ್ ಬಗ್ಗೆ ಅವನಿಗೆ ಉಪ್ಪ ಖಾರ ಮಸಾಲೆ ಹೊಡೆಸಿಂದ್ರೆ ಶಿಸ್ತೈತಿ ತಲೆ ತುಂಬ್ತೀನಿ. ಅವನ ನನ್ನ ಅಡ್ವರ್ಟೈಸ್ ನೋಡಿಸಿದ್ರೆ 100 ರೂಪಾಯಿ ಟಿಪ್ಸ್ ಕೊಟ್ಟು ಹೋಗ್ಬೇಕು. ಅವನೇ ಅಷ್ಟೇ ಯಾಕೆ, ನೀವು ಯಾವುದೇ ಅಡ್ವರ್ಟೈಸ್ ಇದ್ರೆ ನನಗೆ ಕೊಡ್ಬೇಕು. ಆ ನಮ್ನಿ ಹೇಳ್ತೀನಿ ರೀ. ನಾ ಬೇಕಾದ್ರೆ ನೋಡ್ರಿ ನೀವು. ಏನು ಗುಂಡೆ, ಏನ್ ಮಾಡಕತ್ತಿ ಮಗನ? ಏ ಶಂಕರ, ಏ ಬಾ ಶಂಕರ, ನನ್ನ ಕಡೆ ಒಂದು ಹೊಸ ಅಡ್ವರ್ಟೈಸ್ ಐತಿ. ಏನಾಯ್ತು? ಒಂದು ಆ್ಯಪ್ ಐತಿ. ಆ ಆ್ಯಪ್ ಡೌನ್ಲೋಡ್ ಮಾಡಿದಪ್ಪ ಅಂದ್ರೆ ನಿನಗೆ ಬೋನಸ್ ಆಗಿ 1,000 ರೂಪಾಯಿ ತಂದು ಕೊಡ್ತಾರ. ಹೆಂಗ ತಂದು ಕೊಡ್ತಾರ ಮಗನ ಅದನ್ನ? ಈಗ ನೀ ಬಿಸ್ಲಾ ದುಡ್ಯಾಕ ಹೋತಿ, ಮೈಯಾಗಿನ ಬೆವ್ರ ದಳ ದಳ ಇಳಿತಾವ. ಮನ್ಯಾಗ AC ಬಿಡಾಕ ಕೂತ್ ಗಳಿಸಬಹುದು. AC ಇರ್ಲಿಕ್ಕಂದ್ರ ಪ್ಯಾನ್ ಬಿಡಾಕ ಕೂತ್ ಗಳಿಸಬಹುದು. ಪ್ಯಾನು ಇರ್ಲಿಕ್ಕಂದ್ರ ಕಟ್ಟಿ ಮೇಲೆ ಡಬ್ಬ ಗಳಿಸಬಹುದು. ನಾ ಹೇಳ್ತಾನ ಕೇಳೋ ಕಿಸ್ವಾಯಿ. ಈ ಆ್ಯಪ್ ಡೌನ್ಲೋಡ್ ಮಾಡತ್ ತಗೋನಿ, 1,000 ರೂಪಾಯಿ ಕ್ಯಾಶ್ ಬ್ಯಾಕ್ ಕೊಡ್ತಾರ, ಬೋನಸ್ ಕೊಡ್ತಾರ ನಿನಗ. ಹಂಗಂದ್ರ 1,000 ರೂಪಾಯಿ ತಕೋಬಹುದನ? ತಕೊಳಕ್ ಬರ್ಲು, ಅದ್ರಾಗೆ ಡಿಪಾಸಿಟ್ ಆಡ್ಬಹುದು. ಆಡ್ಸಿಂದ್ರ ಲಕ್ಷ ಲಕ್ಷ ಗಳಿಸಬಹುದು. ಅಂದ್ರ ಮನ್ಯಾಗ ಕೂತ ಲಕ್ಷ ಲಕ್ಷ ಗಳಿಸಬಹುದು ಅಂದ. ಲಕ್ಷ ಲಕ್ಷ ಗಳಿಸಬಹುದು. ಬಾರಿಲು, ನೀ ಎಟ್ ಗಳಿಸಿ ಮಗನ? ನಂದೇನ್ ಕೇತು, ನನ್ನ ಹೆಸರು ಮೇಲೆ 2 ಬ್ಯಾಂಕ್ ನಡೆಯತ್ತಾವ. ಅಷ್ಟು ಗಳಿಸಿನ ಗಳಿಸಿ ಅಂದಂಗ ಆತ. ಹಂಗಂದ್ರ ತಗಿ ಮಗನ, ನಾನು 20,000 ರೂಪಾಯಿ ಸಾಲ ಇಸ್ಕೊಂಡಿದ್ಲಿ, ಅತ್ತಗಿ ರೊಕ್ಕ 20,000 ರೂಪಾಯಿ. ಶಂಕರ, ತಪ್ಪಾಗಿತ್ತು ನಂದು. ನಾ ಇನ್ನ ಈಗ ಜಸ್ಟ್ ಮೊಬೈಲ್ದಾಗ ಅಡ್ವರ್ಟೈಸ್ ನೋಡಿದೆ. ಇನ್ನು ಅದನ್ನ ಲಾಗೌಟ್ ಮಾಡ್ಕೊಂಡು ಲಾಗಿನ್ ಆಗಿ ಒಳಗೆ ಹೋಗಿಸಿಂದ್ರ ಗಳಿಸ್ಬೇಕು ಮಾಡಿದೇವ್. ನಾ ಸುಳ್ಳು ಹೇಳಿ ನಿನ್ನ ಮುಂದೆ. ಸುಳ್ಳು ಹೇಳಿದೆ ಮಗನ? ಶಂಕರ್ ಬಡಿ ಯಾಪ ಬಗ್ಗೆ ಸುಳ್ಳು ಹೇಳಿ ಎಟ್ಟು ಮನಿ ಹಾಳು ಮಾಡಿದಿ ಮಗನ. ಲಾಭ ಸಲುವಾಗಿ ಮಂದಿನ ಬಲಿ ಕೊಡ್ತಿ. ಶಂಕರ್ ಇಲ್ಲೋ ಇಲ್ಲೋ ಶಂಕರ, ಏನು ಕೇಳಂಗಿಲ್ಲ ಮಗನ. ಸರಳ ನಾನು ರೊಕ್ಕ ಕೊಡ. ನೀತಿ ಜಾಗ ಮೇಲೆ ರೊಕ್ಕ ಕೊಡೋದು ಹ್ಯಾಂಗ ಕೊಡ್ತಾರೋ? ಸ್ವಲ್ಪ ಟೈಮ್ ಕೊಡಲ್ಲ ಅದಕ್ಕ. ನಾ ಟೈಮ್ ಕೊಡಂಗಿಲ್ಲ, ನಾ ಬಿಡಂಗಿಲ್ಲ. ರೊಕ್ಕ ಕೊಡಂದ್ರ ಕೊಡಬೇಕು ನನಗೆ. ನನ್ನ ಕಡೆ ರೊಕ್ಕ ಇಲ್ಲ. ರೊಕ್ಕ ಇಲ್ಲ? ಇಲ್ಲ. ಹಂಗಂದ್ರ ನಾ ಒಂದ್ ಐಡಿಯಾ ಹೇಳ್ತಾನ. ಹಂಗ ಮಾಡ್ತೇನ? ಏನು? ನೀ ನಿತ್ತಲ್ಲಿ ನಾನು ರೊಕ್ಕ ಬರುವಂಗ ಮಾಡ್ತಾನ. ಅಂತ ಪ್ಲಾನ್ ಐತಿ ನನ್ನ ಕಡೆ. ನಿತ್ತಲ್ಲಿ ರೊಕ್ಕ ಬರಂಗ ಪ್ಲಾನ್ ಐತಿ. ಅಲ್ಲಿ ಗಿಡ ಐತಿಲ್ಲ, ಬರೀ ಆ ಗಿಡ ಹೋಗಿ ಅಳಗಾಡ್ಸಿದ ಮ್ಯಾಗಿನ ಎಲ್ಲ ರೊಕ್ಕ ಬೀಳ್ತಾವ. ಗಿಡ ಹೋಗಿ ಅಳಿಗಾಡ್ಸಿದ್ರೆ ಮ್ಯಾಗಿನ ರೊಕ್ಕ ಬೀಳ್ತಾವ. ನಿಂದ್ರಿ ಸದ್ಯ ಹೋಗಿ ಅಳಿಗಾಡ್ಸಿನ ಅಳಿಗಾಡ್ಸು ಹೊಟ್ಟೆ ಹಾಕ. ಅದ್ರ ಬಡ್ಡೆ ಆಮೇಲೆ ನೆಲ ತಿಕ್ತೀನಿ ಅಂತ ಅಂದ್ರ ಗಿಡ ಎಣ್ಣೆ ಮುತ್ತೆ ಅಳಗಾಡ್ಸವನ. ಹೌದನ? ಹಾಗಾದ್ರೆ ಅಳಿಗಾಡ್ಸಿನ ಕಂಪ್ನಿ ಅಂದ್ರೆ ಅಳಗಾಡ್ಸ. ಕರೆ ಕರೆ ಇದ್ರ ರೊಕ್ಕ ಬೀಳ್ತಾವ. ಅಳಿಗಾಡ್ಸಿ ನೋಡು, ಬೀಳ್ತಾವು. ಅಳಿಗಾಡ್ಸ ಬರೀ ಬೇನ್ಕಾಯಿ ಬೀಳ್ತಾವ, ರೊಕ್ಕ ಹೆಂಗ್ ಬೀಳ್ತಾವು? ಬೀಳ್ತಾವು. ಅಳಿಗಾಡ್ಸಿ ನೋಡ, ಬೀಳ್ಲಿಕ್ಕಂದ್ರ ನಾ ಕೊಡ್ತಾನ. ಹೌದಾ? ಸಾಕ 20,000 ರೂಪಾಯಿ ಮನ್ನ ಆದ್ರ. ಬಿದ್ದೋನ ಮಗನ, ಹಂಗ ಅಳಗಾಡಿಸ್ತಾರನ? ತೆಳಗ ಬಗ್ಗೆ ಹಿಂಗ್ ಹಿಡದ ಅಳಗಾಡಿಸಿದೆ ಅಂದ್ರ ಗ್ಯಾರಂಟಿ ರೊಕ್ಕ ಬೀಳ್ತಾವ. ತೆಳಗ್ ಬಗ್ಗೆ ಅಳಿಗಾಡ್ಸೋ ರೊಕ್ಕ ಬೀಳ್ತಾವ. ಗ್ಯಾರಂಟಿ ಗ್ಯಾರಂಟಿ ಗ್ಯಾರಂಟಿ. ಆಯ್ತು ನೋಡಿ ಸದ್ಯ ಹಂಗ ಅಳಿಗಾಡ್ತೀನಿ. ಬಿದ್ದೋನ ರೊಕ್ಕ ಬೀಳ್ತಾವು. ಇನ್ನಟ್ ಅಳಿಗಾಡ್ಸು. ಈ ಗ್ಯಾರಂಟಿ ಬೀಳ್ತಾವ ನೋಡ. ಹೌದಾ? ಹಿಂಗ್ ಮಾಡ್ಯಾರ ನೋಡ್ರಿ. ಏನ್ ಮಾಡ್ತೀರಿ? ಇಂಥ ತಗದ ಮಾಡ್ರಿ. ರೀ, ಇನ್ನೊಂದ್ 2 ಬೇಡ್ರಿ ಅವಂಗ. ಬಿಡಂಗಿಲ್ರಿ ಅವ್ನು. ಬೇಡ್ರಿ ಇನ್ನೊಂದ್ 2. ಶಂಕರ ಬಡಿಬೇಡು. ನಮ್ಮ ಅಪ್ಪಗ ನಾ ಒಬ್ಬನೇ ಮಾಸ್ಟರ್ ಪೀಸ್ ಐತಿ, ನಾವು ಬಡಿಬೇಡ. ಮಗನ, ಎಲ್ಲಾ ಅಪ್ಪಗಳಿಗೆ ಅವ್ರ ಮಕ್ಕಳ ಮಾಸ್ಟರ್ ಪೀಸ. ಗುಂಡಿ
ತೋರ್ಸ ಬಿಡಿಬೇಡ ಶಂಕರ ಹಂಗದ. ಮುಗಿತೀನಿ ರೊಕ್ಕ ಕೊಡ್ ನನಗ. ಶಂಕರ ಒಂದ್ 2 ದಿವಸ ಟೈಮ್ ಕೊಡು ನಿನ್ನ ಸಾಲ ಎಲ್ಲ ತಂದು ಮುಟ್ಟಿಸ್ಬಿಡ್ತೀನೋ. ಏ ಮಗಣ ಹಿಂಗೆ ಹೇಳಿ 6 ತಿಂಗಳು ಆತ ಮಗಣ. ಲಗ್ನ ಟೈಮ್ದಾಗ ರೊಕ್ಕ ಇಸ್ಕೊಂಡಿ ಇನ್ ಲಗ್ನ ಆದ್ಮ್ಯಾಗ ಆಸ್ತಿ ಎಲ್ಲ ನನಗಾಕತಿ ಅಂದ ಕೇಶನ್ ಇಲ್ಲಿ ಮನಿ ಹಳೆ ಆಗಿ ಮಗಣ ಇಲ್ಲೇ ಕೂತದಿ. ಸರಳ ನನ್ ರೊಕ್ಕ ಕೊಡ ಇಲ್ಲಿ ಕರ ನಾ ಬಿಡಂಗಿಲ್ಲ ಮಗಣ. ಅಲ್ಲಲ್ಲಿ ನಿಮ್ಮ ಮಾವ ಒಂದ್ ರಿಕ್ಷಾ ಕೊಟ್ಟಿದ್ಲ ನಿನ್ಗ ಲಗ್ನದಾಗ ಎಲ್ಲಿ ಇಟ್ಟಿ ಅದನ್ನ? ಏ ಅದು ಕೊಟ್ಟಾಂಕರೆ ಬರೀ ಹೆಸರಿಗೆ ಆಗೈತಿ, ಅದನ್ನ ಚಾಲನೆ ಮಾಡಿಲ್ವೋ, ಅದ್ ಹಂಗೆ ಇಟ್ಬಿಟ್ಟು. ಏ ಕತ್ತಿ ಮಗಣ, ಆ ರಿಕ್ಷಾ ತಗೊಂಡ್ ಕಿಸಿಂದ ಏನ್ರ ದಿನ ಬಾಡಿಗೆ ಹೋಗಿದ್ದೆ ಅಂದ್ರ ನನ್ನ ಸಾಲ ಮುಟ್ತೈತಿ ಇಟ್ಟೋತಿಗೆ. ಹೌದಾ? ಮತ್ತ ನೋಡು ವಿಚಾರ ಮಾಡು ಮತ್ತ. ಹ್ಮ್ ಶಂಕರ ಹಾ? ಅಲ್ಲಿ ನೋಡು ಬೇವಿನ ಗಿಡದ ಮಾವಿನಕಾಯಿ ಆಗೈತಿ ನೋಡಲ್ಲಿ. ಮಾವಿನಕಾಯಿ ಆಗೈತಿ ಎಲ್ಲಿ ಓ ಮಾವಿನಕಾಯಿನ ಕಾಣೋದಿಲ್ಲ. ಅಲಾ ಮಗಣ ಗಪ್ಪ ಆಗಿಬಿಟ್ಟ ನೀ ಅತಾಳ ವಿತಾಳ ಪಾತಾಳದಾಗ ಹೋಗ ಮಗಣ. ಇವತ್ತು ನಾನು ನಿನ್ನ ಬಿಡಂಗಿಲ್ಲ. ರಾಜ್ಯ ಗಂಭೀರವಾಗಿ ನಡೆಯುತ್ತಿರುವ ಈ ಸಿಂಹಕ್ಕ ನಾಯಿ ಕುನಿಯಾಗ ಓಡಾಡ ಮಾಡಿದೆಲ್ಲೋ ಶಂಕರ. ನಿನ್ನ ಬಿಡುದಿಲ್ಲ. ಹಾವಿಗೆ 12 ವರ್ಷ ದ್ವೇಷ ಆದ್ರ ನನಗೆ ಸಾಹಿತ್ಯನ ದ್ವೇಷ ಇರ್ತೈತಿ. ಈ ಸಿಟ್ಟು ನಾ ಸಾಹಿತ್ಯನ ಮರಿದಿಲ್ಲ. ನೀನ್ ಹ್ಯಾಂಗ್ ಮಾಡ್ತೀನಿ ಏನ್ ಮಾಡ್ತೀನಿ ನೀನ್ ಎಲ್ಲಿ ಬಳ್ರಿ ಮಾಡ್ತೀನಿ ನನಗೆ ಗೊತ್ತಿಲ್ಲ. ಏನ್ ಮಾಡಕತ್ರಿ? ಅವ್ನ ಕಡೆ ಸಾಲ ಬೇರೆ ಇಸ್ಕೊಂಡಿನಿ. ಅವ್ನ ಸಾಲ ಮುಟ್ಲಿ ಅವ್ನ ಹೆಡ್ಕಿ ಮೇಲೆ ಹತ್ತಿ ಕೂತು ಅವ್ನ ತಲೆ ರಿಪ್ ಹೊಡಿತೀನಿ. ಹೊಡಿಕ ನನ್ನ ಹೆಸರು ಗುಂಡ್ಯಾನೆ ಅಲ್ಲ. ಹೊಡೆದಾನ ಕರೆಕ್ಟ್ ಜಾಗ ಹಿಂದೆ ಹೊಡೆದಾನ. ಇನ್ನೊಂದ್ ಸ್ವಲ್ಪ ಡುಬ್ದಾ ಹೊಡೆದ್ರ ಅವ್ನ ಮನಿ ಕಂಟೇನ್ ಹೋಗಿತ್ತ. ಈ ಸದ್ ಮನಿಗೆ ಹೋಗಿ ನಮ್ಮ ಅವ್ ಹ್ಯಾಂಗ್ ತೋರಿಸ್ಲಿ ಊರಾನ ಮಂದಿಗೆ ನಾ ಹ್ಯಾಂಗ್ ತೋರಿಸ್ಲಿ? ಬ್ಯಾಡೇ ಬೇಡ. ಇಲ್ಲಿ ಎಲ್ರಿ ಅಂಗಡಿದಾಗ ನೋಡಿಸಿದ್ರ ಒಂದು ಜಡ್ಡು ಬೊಂಬ್ ತೊಗೊಂಡ್ಸಿದ್ರ ನಾನೇ ಹಚ್ಕೊಂಡು ಮಸಾಜ್ ಮಾಡಿಸಿದ್ರ ಮನಿಗೆ ಹೋಗ್ಬಿಡ್ತೀನಿ. ಶಂಕರ ಏನ್ ಮಾಡಿಟ್ಟು ನನ್ನ ಹಾಲತ್ತ. ಅಯ್ಯ ಅಯ್ಯ ಒಂದು ಜಂಡು ಬೊಂಬ್ ಐತಿ ಕೂಡ. ಎಷ್ಟು 40 ರೂಪಾಯ್ದು ಕೂಡ್ಲೆ 2 ರೂಪಾಯ್ದು ಕೂಡ್ಲೆ? 40 ರೂಪಾಯಿ ಬೇಡ. 2 ರೂಪಾಯಿ ಕೂಡ ಪಟ ಪಟ. 2 ರೂಪಾಯ್ದು ಉದ್ರಿ ಕೂಡ ನಾಳೆ ಬಂದು ಕೊಡ್ತೀನಿ ಅಂತ. ಉದ್ರಿ ಇಲ್ಪ ನನ್ನ ಕಡೆ ಬಾನಿಗೆ ಆಗಿಲ್ಲ ನಂದು. ಉದ್ರಿ ಕೊಡಲ್ಲ ಅಂದ್ಯಾ? ತಪ್ಪು ನಿಂದಲ್ಲ, ತಪ್ಪು ನಂದೈತಿ. ಮನಿ ಹಳೆ ಆಗಿ ಬಿಟ್ಟು ಕೊಡ್ತಿಲ್ಲ ಆತಿಲ್ಲ. ನಾನು ತಗೊಂಡು ನಾನೇ ಹೊಡ್ಕೋಬೇಕು. ಏನು ಮಾಡೋದು? 2 ರೂಪಾಯಿಗೆ ಕಿಮ್ಮತ್ತಿಲ್ಲ ಅಂದ ಬಳಕ ನಾ ಅದಕ್ಕೆ ಜೀವನ ಮಾಡ್ಬೇಕು. ಮಾಮನ ಬೆಲೆ ಹೋಗಿನತ್ತ. ಮಾಮ ಇದು ಯಾರು ಬರೆದ ಕಥೆಯೋ, ನನ್ನ ಕುಂಡಿಗಾಕಿ ಬಂದ ಗತಿಯೋ. ಶಂಕರ್ ಕಡೆ 20,000 ರೂಪಾಯಿ ಸಾಲ ಮಾಡಿ ಕುಂಡಿಗೆ ಬಿತ್ತೋ ಏಟೋ, ಕುಂಡಿಗೆ ಬಿತ್ತೋ ಏಟೋ. ಅಯ್ಯವ್ವ ಛೇ 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 ಛೇ. ಅದೇನತ್ತಾರಲ್ರಿ ಸಾಲ ಮಾಡಿ ತುಪ್ಪ ತಿನ್ಬೇಕತ್ತಾರ. ಹ್ಯಾಂಗ ತುಪ್ಪ ತಿನ್ನೋದ್ರಿ? ಸಾಲ ಮಾಡಿ ತುಪ್ಪ ತಿನ್ಬೇಕತ್ತೀರಿ. ಅವ್ನ ಕಡೆ ಸಾಲ ಇಸ್ಕೊಂಡ್ರ ನನ್ನ ಮಕ್ಳಿಗೆ ಹಣ್ಣಿಗೆ ಆಗಂಗೆ ಬಡ್ದಾರಿ. ಏನು ಮಾಡೋದು? ಆದರೂ ಲಕ್ಷ ಕೋಟಿ ಇಟ್ಟು ಸಾಲ ಮಾಡ್ತಾರ. ಅವ್ರು ಹೆಂಗ್ರಿ ತುಪ್ಪ ತಿತ್ತಿರ್ಬೇಕು, ಅವ್ರು ಹೆಂಗ್ರಿ ಸಾಲ ಮುಟ್ಟಿಸ್ತಿರ್ಬೇಕು. ಮೊದಲು ಅವ್ರು ನೋಡ್ಬೇಕು. ಅವ್ರು ನೋಡ್ಬೇಕಪ್ಪ ಅಂದ್ರೆ ರೊಕ್ಕ ಬೇಕಾಗ್ತೈತಿ. ಬೇಡ, ಮೊದಲು ನಮ್ಮ ಅವ್ನು ನೋಡ್ಬೇಕು. ನಾ ಇದಕ್ಕೇನಾರ ಪರಿಹಾರ ಅವನೇ ಮಾಡ್ತಾನ. ಕಣ್ಣೀರಿದು ರಕ್ತ ಕಣ್ಣೀರಿದು. ಮಾಮ ಮುಟ್ಕೊಂಡನ. ಒಟ್ಟು ಹೆಂಗಾರ ಮಾಡಿ ಒಂದು ಕಡೆ 20,000 ರೂಪಾಯಿ ಹುಚ್ಚಿಸ್ಬೇಕೀಗ. ಮಾಮ ಮಾಮ ಏನ್ ಬಾಳೆ ಊರೆಲ್ಲ ತಿರ್ಗೋದು ಮುಗಿತಾನ? ಎಲ್ಲ ಮುಗೀತು ಮಾಮ. ಮಾಮ ನಮ್ಮಕ್ಕಿ ಮತ್ ನಿಮ್ಮಕ್ಕಿ ಎಲ್ಲಿಗಾರ ಮಾಮ? ಏನು ಅಟ್ಟು ಗೊತ್ತಾಗಲ್ಲ. ಇವತ್ತ ಬಜಾರ್ಕ್ ಹೋಗ್ಯಾರ ಅವ್ರ. ನಮ್ಮ ಕಿಲ್ಲ ತಿಳಿ ಹೊರಗೆ ಮುಕ್ಕೊಂದನು ಇದ್ರ ಅಂದ್ರೆ ಒಳಗೆ ಮುಕ್ಕೋತಿದ್ನಿ. ಅದು ಬರಬರ್ ಬಿಡು ಮಾಮ. ಅತ್ತಿದ್ರೆ ನೀ ಯಾಕೆ ಕೈ ಹಿಡ್ಕೊಂಡ್ ಮುಕ್ಕೋತಿದ್ದಿ? ಏನು ಕೈ ಹಿಡಿದ್ರದು ಮೊಬೈಲ್ ಮಾಮ. ಹಂಗಾರನು ಮಂದಿ ಬೇರೆ ತಿಳಿತಾರ. ಹೌದಮ್ಮ. ಇರ್ಲಿ ಬಾ ಕುಂದ್ರ. ಮಾಮ ಕುಂಡ್ರದ ಆಗುದಿಲ್ಲ ಮಾಮ, ಕುಂಡ್ರದ ಆಗಲ್ಲ. ಯಾಕ ಮುಳ್ಳೋದೇದಾಗೈತೇನ? ಹಂಗೇನಿಲ್ಲ ಮಾಮ. ನಾ ಕುಂಡ್ರಬೇಕಂದ್ರೆ 20,000 ರೂಪಾಯಿ ಬೇಕು ಮಾಮ. ಯಾಕ ಹಂಗನೆಲ್ಲ ಕುಂದ್ರಾಗಲ್ಲ ನಿನ್ ಮಕ್ಕಳು 20,000 ಕೊಟ್ಟಾಗ ಕುಂದ್ರತೈತಿ. ಹಂಗಲ್ಲ ಮಾಮ, ಒಂದ್ ಸ್ವಲ್ಪ ಕದನಾಗಿತ್ತು ಮಾಮ. ಆಗೈತಿ. ನೀ ನನ್ನ ಮನಿ ಅಳಿಯ, ನೀನ್ ಯಾವ ಮುಟ್ಟಿದ್ಲ ಅವನು ತುಳಿದು ಬಿಡ್ತಾನ. ಆದ್ರ ತಪ್ಪು ನಿಂದಿರಬಾರ್ದ ಮತ್ತ. ಮಾಮ ತಪ್ಪು ನನ್ನ ಕಡೆನೇ ಆಯ್ತು ಮಾಮ. ತಪ್ಪು ಯಾಕ ಮಾಡಿದಿಪ್ಪ? ಏನ್ ಮಾಡೋ ಮಾಮ, ಆ ಶಂಕರ್ ಕಡೆ 20,000 ರೂಪಾಯಿ ಸಾಲ ಮಾಡಿನ. ಆ ಶಂಕರ್ ಕಡೆ 20,000 ರೂಪಾಯಿ ಸಾಲ ಯಾಕೆ ಮಾಡಿದಿ? ಅದಾ ಅಮ್ಮ, ನಿನ್ನ ಮಗಳು ನೋಡಕ್ ಬರತ್ತಿದ್ದಲ್ಲ, ಅವತ್ತು ಫಾರ್ಚುನರ್ ಕಾರ್ ಬುಕ್ ಮಾಡ್ಕೊಂಡ್ ಬಂದಿದ್ದಾನ. ಅದ ಫಾರ್ಚುನರ್ ಕಾರ್ ಬುಕ್ ಮಾಡ್ಕೊಂಡು 20,000 ರೂಪಾಯಿ ಸಾಲ ಆಗೈತೆ ನಂದು. ನಿನಗೆ ಯಾ ಚೋದಿ ಮಗ ಸಾಲ ಮಾಡಂದಿದ್ದ? ಅದ್ ಹಂಗಲ್ಲ ಮಾಮ. ಈಗೆಲ್ಲ ಬ್ರ್ಯಾಂಡ್ ಬಿಲ್ಡಪ್ ನೋಡ್ತಾರ. ಬ್ರ್ಯಾಂಡ್ ಬಿಲ್ಡಪ್ ಇರ್ಲಿಕ್ಕೆ ಯಾರಿಗೂ ಹಣ್ಣು ಕೊಡುದಿಲ್ಲ ಮಾಮ ನಮಗ. ಅದು ಕರೆಯೈತಿ. ಈಗ ಏನ್ ನಡೀತದ್ದು ಬಿಲ್ಡಪ್ ಮ್ಯಾಗ ಜೀವನ ನಡೆದೈತಿ. ನಮ್ಮ ಅವನು ಭಾಳ ಶಾಣೆ ಇದ್ದಂಗೆ ಕಾಂತಾನ. ಇವನು ಬಿಲ್ಡಪ್ ಕೊಟ್ಟನ ಮತ್ತೆ ಲಗ್ನ ಆದಂಗೆ ಕಾಂತಾನ. ಮಾಮ ಒಟ್ಟು ನಾನು ಯಾಗ್ರೆ ಮಾಡಿ ಈ ಸಾಲ ಇದ್ರೆ ಪಾರ್ ಮಾಡು ಮಾಮ, ಪಾರ್ ಮಾಡು. ನೀನ್ ಊರಾಗ ಸಾಲ ಮಾಡಿ ನಿನಗ್ ಸಂಬಂಧ ಅದ.
ನಾನು ಮನ್ಯಾಗ ಸಾಲ ಮಾಡಿದ್ದೆ ಅಂದ್ರೆ ನಾ ಕೊಡ್ತಿದ್ದೆ, ರೊಕ್ಕ ಮಾತ್ರ ಕೊಡಂಗಿಲ್ಲ. ಏ ಮಾಮ, ಅವ ರೊಕ್ಕ ಕೊಡ್ಲಿಕ್ಕ ನಾನು ಬಿಡುದಿಲ್ಲವ, ಎಲ್ಲಿ ಬೇಕಂತ ದಾರ್ಯಾಗ ಹಿಡಿದ್ರು ಬಿಡ್ಲಿ ಆತ ನನಗ. ಏನ್ ತಮ್ಮ ಬಡಿವೆಲಕ್ಕ ಬಿಡೋಲಕ್ಕ, ರೊಕ್ಕ ಒಂದ್ ಬಿಟ್ಟು ಏನ್ ಬೇಕಾದ್ ಕೇಳು. ಒಂದ್ ಮಾತು ಹೇಳ್ತೀನಿ ಕೇಳು, ನನಗ ಬ್ಯಾಸರ ಆಗೈತಿ. ಯಾಕಂದ್ರ ನೀ ಮತ್ತೆ ಒಂದ್ ಪೇಟ ಹೋಗ್ಯಾಳ, ತ್ರಾಸ ಆಗೈತಿ. ಒಳಗ್ ಹೋಗಿ ಮಕ್ಕೋತನ, ಹಿಂಗ ತ್ರಾಸ ಮಾಡಕ್ ಹೋಗ್ಬೇಡ. ಏ ಮಾಮ, 1 ಮಿನಿಟ್ ಕೂಡ ಹೇಳ್ತೇನೆ. ಹೇಳ ಏನ್ ಹೇಳ್ತಿ? ಈಗ ನನಗ ನೀ ಲಗ್ನ ಮಾಡಿ ಕೊಟ್ಟಿ, ಲಗ್ನದಾಗ ಸುರ್ಗಿ ಸಾಮಾನ್ ಕೊಟ್ಟಿ. ಆ ಸುರ್ಗಿ ಸಾಮಾನ್ ಮಗಲ ಆ ಟಮ್ಟಮಿ ನಿಂದ್ರಿಸಿದಿ. ಆ ಟಮ್ಟಮಿ ಚಾವಿ ಯಾಕೆ ನಾನು ಕೊಡಲ್ಲ ಹೇಳಿ. ಹೇಳ್ತೀನಿ ಕೇಳು, ನೀ ಒಬ್ಬರು ಕೇಳಿನ ಟಮ್ ಒಟ್ಟ ಹೊರಗ್ ತೆಗಿಬೇಡ್ರಿ, ಅದನ್ನ ದೊಡ್ಡ ಪೂಜೆ ಆಗೋ ಮಟ್ಟ ಹೊರಗ್ ತೆಗಿಬೇಡ ಅಂತ ಹೇಳರು. ಮುಂದಿನ ತಿಂಗಳು ದೊಡ್ಡ ಪೂಜೆ ಮಾಡಿ ಹೊರಗ್ ತೆಗಿಯಾವ ಅದನ್ನ. ಏ ಮುಂದಿನ ತಿಂಗಳ ತನ ತಡ್ಯಾರ ಯಾರ? ಈ ಸದ್ದ ಪೂಜೆ ಮಾಡ್ಬಿಡಿ, ಸದ್ದ ತಗೊಂಡ್ ಹೋಗಿನ ಅದನ್ನೀಗ. ಸದ್ದ ಅದು ತೆಗೆದು ಕೊಡಾಕ ಅಲ್ತಮ್ಮ. ಪೂಜೆ ಮಾಡಿ ಅದ ಏನ್ 1 ಲಕ್ಷ ಖರ್ಚಾಗ್ತಾರೆ. ಪೂಜೆ ಮಾಡಿದ ಗಾಡಿ ಹೊರಗ್ ತೆಗಿತಾನು, ನಾ ಮಕ್ಕೊಳಕ್ ಹೋಗ್ಕೊನ. ಕಿರಿಕಿರಿ ಮಾಡಬೇಡ. ಹ್ಯಾಂಗೆ ಹೇಳಿದ್ರು ನನ್ನ ಮಾತು ಕೇಳೋದಿಗೆ ನನ್ನ ಮಾವ ಏನ ಮಾಡಿ ಇವನಿಗೆ ಒಂದು ಐಡಿಯಾ ಮಾಡಿಬೇಕು. ನಾ ಅನ್ಕತ್ ನಾ ಒಂದು ಸ್ವಲ್ಪ ರೆಸ್ಟ್ ಮಾಡ್ತೀನಿ. ಇಲ್ಲಿ 6 ತಾಸು ಟೈಮ್ ಹೋಯ್ತು. ಶಂಕರ್ಗರೆ ನಾ 2 ತಾಸು ಟೈಮ್ ಕೊಟ್ಟಿನಿ. ಆ ಮಂಗ್ಯಾನ ಮಗ ಇಲ್ಲಿ ಎಲ್ರಿ ನಿಂತು ನೋಡ್ತಿರ್ತಾನ. ಮತ್ತ ಏನು ಮಾಡ್ಲಿ? ನಮ್ಮ ಮಾಮ ಇಟ್ಟೊತ್ತಿ ಮುಕ್ಕೊಂಡಿರ್ತಾನ, ನಿಧಿ ಹತ್ತಿರ್ತಿ. ಅವ್ರ ಕಣ್ ತಪ್ಪಿಸ್ಕಿಂದ್ರ ಗಾಡಿ ಚಾವಿ ತೊಗೊಂಡ್ಸಿಂದ್ರ ನಾವು ದುಡ್ಯಾಕ ಹೋಗ್ಬಿಡ್ತೀನಿ ಅಂತ. ನಮ್ಮ ಮಾವ ಏನು ಮಾಡ್ಕೊತಾನ ಮಾಡ್ಕೊಳ್ಳಿ. ಚಾವಿ ಅಂತೂ ಸಿಕ್ತು. ಮಾಮ ಅಂತೂ ಹೆಣ ಮಕ್ಕೋಣ ಬಾಯಿ ತಕೊಂಡು ಪಟಾಪಟ ಇದ್ದ ಕಾವು ಗಾಡಿ ಚಾಲು ಮಾಡಿಸಿದ್ರ ದಂದ ಹಚ್ತೀನಿ, ರೊಕ್ಕ ಗೊಳೆ ಮಾಡಿಸಿದ್ರ ಶಂಕರ್ ಮಾರಿ ಹೋಗಿತೀನಿ. ರಿಕ್ಷಾನ ಕಾಣಿಸ್ವತ್ಲ, ಹ ಚಾವಿನೂ ಕಾಣಿಸ್ವತ್, ರಿಕ್ಷಾನೂ ಇಲ್ಲ ಚಾವಿನೂ ಇಲ್ಲ ಅಂದ್ರ ಆ ಗಿಡ್ಡಂದ ಕೆಲಸ ಮಗಂದಿದ. ಏ ಗಿಡ್ಡ